ಮತ್ತೊಂದು ಕಡೆ ಕಾಂಗ್ರೆಸ್ ಕೈಗೆ ಸಿಕ್ಕಿತು ಮುನಿರತ್ನ ಜಾತಿ ನಿಂದನೆ ಅಸ್ತ್ರ. ಈಗಾಗಲೇ ಬೆಂಗಳೂರಿಗೆ ಬಂದಿರುವ ಡಿ.ಸಿ.ಎಂ ಡಿ.ಕೆ.ಶಿ ಜೊತೆ ದೊಡ್ಡ ಮಟ್ಟದ ರಣತಂತ್ರ. ಇಂದಿನ ಸಚಿವ ಸಂಪುಟ ಸಭೆಯಲ್ಲಿ ಗಂಭೀರ ಚರ್ಚೆ ಆಗುತ್ತೆ. ರಾಷ್ಟ್ರ ಮಟ್ಟದಲ್ಲಿ ಬಿಜೆಪಿಯ ತಲೆ ತಗ್ಗಿಸಲು ಪ್ರಬಲ ಅಸ್ತ್ರ. ಮುನಿರತ್ನ ಅವರಿಂದ ಬಿಜೆಪಿಯನ್ನು ಮುಜುಗರಕ್ಕೆ ಸಿಲುಕಿಸಲು ಪ್ಲಾನ್. ಈಗಾಗಲೇ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ ಖರ್ಗೆ ಜೊತೆ ಚರ್ಚೆ. ಕೆಲ ರಾಜ್ಯ ನಾಯಕರಿಂದ ಹೋರಾಟದ ಬಗ್ಗೆ ಮಾತುಕತೆ. ಈ ರಂಗನಾಥ್ ಹೌದು ಅಂದರೆ ನಿಮಗೆ ಏನಾಯಿತು, ಇನ್ನೊಂದು ಕೋಪ ಇದೆ ಡಿ.ಕೆ. ಸುರೇಶ್ಗೆ. ಅಲ್ಲಿ ಬೆಂಗಳೂರು ದಕ್ಷಿಣ ಮತ್ತು ಬೆಂಗಳೂರು ದಕ್ಷಿಣದಲ್ಲಿ ಬಿಜೆಪಿ ಎಮ್.ಎಲ್.ಎ ಇದ್ದಾರೆ. ಅಲ್ಲಿ ಲೀಡ್ ಬಂದಿದೆ ನಿಜ ಬಿಜೆಪಿಗೆ. ಉಳಿದ ಇವರಿಗೆ ಲೀಡ್ ಬಂದಿದ್ದು ಕನಕಪುರ ಮತ್ತು ರಾಮನಗರ ಬಿಟ್ಟರೆ ಬೇರೆ ಕಾಂಗ್ರೆಸ್ಗೆಲ್ಲೂ ಲೀಡ್ ಬಂದಿಲ್ಲ. ಇಲ್ಲಿ 98,000 ಲೀಡ್ ಬಿಜೆಪಿಗೆ ಬಂದಿದೆ. ಇಲ್ಲಿ ಆರ್ ನಗರದಲ್ಲಿ ಉರಿಯದೇ ಇರುತ್ತಾ? ಯಾಕಂದರೆ ಒಂದು ಸಂದರ್ಭದಲ್ಲಿ ಡಿ.ಕೆ. ಸುರೇಶು ಮತ್ತು ಬಿ.ಕೆ. ಹರಿಪ್ರಸಾದ್ ಮುಖಾಂತರನೇ ಇವರು ಯಾವುದಕ್ಕೆ ರಾಜಕೀಯಕ್ಕೆ ಬಂದಿದ್ದು. 2010ರಲ್ಲಿ ಬಿ.ಕೆ. ಹರಿಪ್ರಸಾದ್ ಅವರೇ ಟಿಕೆಟ್ ಕೊಡಿಸೋದು ಅವರಿಗೆ ಕಾರ್ಪೊರೇಟರ್ ಆಗಿ ಅಂತೇಳಿ. ಯಾರಿಗೆ? ಮುನಿರತ್ನ ಅವರಿಗೆ. ಸೊ ನಾನು ಅವರ ಮನೆಗೆ ಒಮ್ಮೆ ಹೋಗಿದ್ದೆ, ಯಾವುದೊಂದು ಇಂಟ್ರೂ ಟೈಮಲ್ಲಿ ಹೋಗಿದ್ದು. ದೊಡ್ಡ ಫೋಟೋ ಬಿ.ಕೆ. ಹರಿಪ್ರಸಾದ್, ದೊಡ್ಡ ಫೋಟೋ. ಈಗಲೂ ಕೂಡ ಗುರುಗಳು ಅಂತ ಹೇಳ್ತಾರೆ. ಡಿ.ಕೆ. ಸುರೇಶು ದೊಡ್ಡ ಫೋಟೋ. ಹೀಗೆಲ್ಲ ಇತ್ತು. ಆಮೇಲೆ ಬಿ ಜೆ ಪಿಗೆ ಬಂದು ಮಂತ್ರಿ ಕೂಡ ಆದರೂ ಅವ್ರಿಗೆ ಲಾಭ ಆಗಿದೆ, ಇಲ್ಲ ಅಂತಲ್ಲ. ಅದೆಲ್ಲ ತಗಲಾಕೊಂಡ್ಬಿಟ್ರು. ಡಿ.ಕೆ. ಆ್ಯಂಡ್ ಇದು ಡಿ.ಕೆ. ಶಿವಕುಮಾರ್ದೊಂದು ಸ್ಟೈಲ್ ಇದೆ. ಅವ್ರು ಯಾರನ್ನ ದುಶ್ಮನ್ ಮಾಡ್ಕೊಳ್ಳೋದಿಲ್ಲ. ಅವ್ರು ಬೇರೆ ಒಂದು ಪಾರ್ಟಿಯಲ್ಲಿದ್ರು ಕೂಡ ಫ್ರೆಂಡ್ ಮಾಡ್ಕೊತಾರೆ. ಬಟ್ ಅದನ್ನು ಹೆಂಗೆ ಸರಿಯಾಗಿಲ್ಲ ಅದು ಗೊತ್ತಾಗಲಿಲ್ಲ ಅಲ್ಲಿ. ಇಲ್ಲಿ ಇವರಿದಾರಲ್ಲ ಯಾರು, ಮುನಿರತ್ನ ಅವರ ಜಾತಿಯವರು ಒಂದು 50 ಜನನೂ ಇಲ್ಲ ಅನ್ಸುತ್ತೆ. ಆರ್ ನಗರದಲ್ಲಿ 50 ಜನನೂ ಇಲ್ಲ. ಅಲ್ಲಿ ಒಕ್ಕಲಿಗ ವೋಟ್ಸ್ ಆ್ಯಂಡ್ ಉಳಿದ OBC ದಲಿತ್ ವೋಟ್ಸಲ್ಲೇ ಗೆಲ್ಲಬೇಕು. ಈಗ ಅವರ ವಿರುದ್ಧನೇ ಅವರು ಆರೋಪವನ್ನು, ಒಂದು ಹೇಳಿಕೆಯನ್ನು ಕೊಟ್ಟಿದ್ದಾರೆ ಅಂತೇಳಿ. ಈಗ ಎಲ್ಲ ಒಕ್ಕಲಿಗ ನಾಯಕರೆಲ್ಲ ಹೋಗಿ ನೆನ್ನೆ ಕಂಪ್ಲೇಂಟ್ ಎಲ್ಲ ಕೊಟ್ಟರು, ನಮ್ಮ ಒಕ್ಕಲಿಗರಿಗೆ ಈ ಥರ ಬೈದಿದ್ದಾರೆ ಅಂತ. ನಾನು ಮೊನ್ನೆಯಿಂದ ಕೇಳ್ತಾ ಇರೋದು, ಈ ದಲಿತ ಶಾಸಕರು ನಾಯಕರೆಲ್ಲ ಹೋದ್ರು ಅಂತ. ಆ ಈಗ ಒಕ್ಕಲಿಗರನ್ನ ಬೈದರೆ ಅಟ್ರಾಸಿಟಿ ಕೇಸ್ ಇಲ್ಲ, ಲಿಂಗಾಯತರನ್ನ ಬೈದರೆ ಅಟ್ರಾಸಿಟಿ ಕೇಸ್ ಇಲ್ಲ, ದಲಿತರನ್ನ ಬೈದರೆ SC/STಗಳನ್ನ ಬೈದರೆ ಅಟ್ರಾಸಿಟಿ ಕೇಸ್ ತೆಗೆದು ಒಳಗಾಕ್ಬಿಡ್ತಾರೆ. ಅಲ್ಲಿ ಆ ಬೈಗಳೇ ಇದೆ. ಅದು ಸತ್ಯ ಅಂತಂದ್ರೆ ಅದು ಬಹಳ ದೊಡ್ಡ ಕೇಸ್ ಆಗುತ್ತೆ. ನಾನು ಮೊನ್ನೆಯಿಂದ ಹೇಳ್ತಾ ಇದ್ದೀನಿ, 36 MLA-ಗಳಿದ್ದಾರೆ ದಲಿತ MLA. 36 MLA ಇದ್ದಾರೆ. 15 ST MLA-ಗಳಿದ್ದಾರೆ. ನೀವು ಸಮುದಾಯಕ್ಕಾಗಿರೋದಾ ಅಥವಾ ನಿಮ್ಮ ಪಕ್ಷದ ನಾಯಕರ ಬಾಲಂಗೊಚ್ಚಿ ಆಗಿರೋದಾ? ನೀವು ಸಮುದಾಯಕ್ಕಾಗಿ ಮಾತಾಡಬೇಕು ತಾನೆ. ಸಮುದಾಯಕ್ಕೆ ಅನ್ಯಾಯವಾದಾಗ ನೀವು ಒಂದು ಧ್ವನಿ ಎತ್ತಬೇಕು ತಾನೆ. ಪಕ್ಷ ಭೇದ ಮರೆತು ಎಲ್ಲರೂ ಒಟ್ಟಾಗಿ ಯಾಕೆ ಮಾಡ್ತಾ ಇಲ್ಲ? ನನಗೆ ಅರ್ಥ ಆಗ್ತಾ ಇಲ್ಲ. ಈಗ ಅದನ್ನು ಕಾಂಗ್ರೆಸ್ ರಾಷ್ಟ್ರ ಮಟ್ಟದಲ್ಲಿ ದೊಡ್ಡ ಸುದ್ದಿ ಮಾಡೋದಕ್ಕೆ ಹೋಗ್ತಾ ಇದೆ. ರಂಗನಾಥ್ ಅವರಿದ್ದಾರೆ, ಡಾಕ್ಟರ್ ರಂಗನಾಥ್. ಇವರಿಗೆ ಭಾಳ ಒಳ್ಳೆ ಹೆಸರಿದೆ. ಯಾಕಂದರೆ ಈ ಸೇವೆ ವಿಚಾರದಲ್ಲಿ ಆಪರೇಷನ್ ಎಲ್ಲ ಫ್ರೀ ಮಾಡ್ತಾರೆ. ಆ್ಯಂಡ್ ಇವರ ಸಂಬಂಧಿ ಡಿ.ಕೆ. ಶಿವಕುಮಾರ್ ಅವರ ಸಂಬಂಧಿ ಇವರು. ಏನು ಹೇಳಿದರೆ ಕೇಳಿಸ್ಕೊಳ್ಳಿ. ಒಕ್ಕಲಿಗ ಮತ್ತು ದಲಿತರ ವಿರುದ್ಧವಾಗಿ ಮುನಿರತ್ನವರು ಮಾತನಾಡಿದ್ದಾರೆ ಅನ್ನೋಂಥ ಆಡಿಯೋ ರಾಜ್ಯ ರಾಜಕೀಯದಲ್ಲಿ ಸಾಕಷ್ಟು ಸದ್ದು ಮಾಡ್ತಾ ಇದೆ. ಈಗ CM-ಗೆ ಒಕ್ಕಲಿಗ ನಿಯೋಗ ಬಂದು ದೂರನ್ನು ಕೂಡ ಕೊಟ್ಟಿರ್ತಕ್ಕಂಥದ್ದು. ಈ ಬಗ್ಗೆ ಮಾತನಾಡೋದಕ್ಕೆ ಶಾಸಕರಾದಂಥ ಕುಣಿಗಲ್ ರಂಗನಾಥ್ ಅವರು ಇದ್ದಾರೆ. ಅವ್ರನ್ನ ಮಾತನಾಡ್ಸೋಣ. ಸರ್, ನಿಮ್ಮ ಸಮುದಾಯ ದಲಿತ ಸಮುದಾಯದ ಬಗ್ಗೆ ಸಾಕಷ್ಟು ಅವಹೇಳನದ ಮಾತನ್ನು ಮುನಿರತ್ನವರು ಆಡಿದ್ದಾರೆ ಅನ್ನುವಂಥದ್ದು ಈಗಾಗಲೇ ಆಡಿಯೋ ಆಗಿದೆ, ಬಂಧನ ಆಗಿದೆ. ಕ್ರಮ ಆಗುತ್ತೆ ಸರ್ಕಾರದಿಂದ ಅಂತ? ಮೊದಲನೇದಾಗಿ ನಾನು ಸಮುದಾಯ ಜಾತಿ ಇದ್ರ ಬಗ್ಗೆ ಹೇಳೋದ್ಕಿಂತ ಒಂದು ಹೆಣ್ಣು ಮಗಳನ್ನು ಮಂಚಕ್ಕೆ ಬನ್ನಿ ಅಂತ ಹೇಳೋಂಥ ಒಬ್ಬ ಶಾಸಕ ಕರ್ನಾಟಕದ ರಾಜಕೀಯದ ಇತಿಹಾಸದಲ್ಲಿ ಮೊದಲನೇ ಸಲ. ಇದನ್ನು ಹಳ್ಳೀಲಿ ಗ್ರಾಮಾಂತರ ಪ್ರದೇಶದಲ್ಲಿ ನಮ್ಮ ಮಹಿಳೆಯರೆಲ್ಲ ನೊಂದ್ಕೊಂಡು ಬಿಟ್ಟಿದ್ದಾರೆ. ಅದನ್ನು ಆ ಧ್ವನಿನ ನಾವು ಹೇಳಲಿಕ್ಕೋಸ್ಕರ ಇವತ್ತು ನಮ್ಮ ಸಮುದಾಯದ ಜನಾಂಗದವರು ಭಾಳಷ್ಟು ನೋವನ್ನು ಅನುಭವಿಸ್ತಾ ಇರೋಂಥದ್ದು ಒಂದು ಕಡೆ. ಆದರೆ ದಲಿತರ ಬಗ್ಗೆ ಇಷ್ಟು ಅವಹೇಳಕರವಾದಂಥ ಮಾತುಗಳನ್ನು, ಇಷ್ಟು ಅಸಭ್ಯವಾದಂಥ ಮಾತು, ಅವಾಚ್ಯವಾದಂಥ ಮಾತು, ನಿಂದನೆನ ಆ ನೋವನ್ನು ಹೇಳಲಿಕ್ಕೆ ನಾವು ಮುಖ್ಯಮಂತ್ರಿಗಳ ಮುಂದೆ ದೂರನ್ನು ಹೇಳಲಿಕ್ಕೆ ಬಂದಿದ್ದೋ. ಹಾಗೂ ಕಠಿಣವಾದಂಥ ಕ್ರಮನ ತೆಗೆದುಕೋಬೇಕು ಅಂತ ಇವತ್ತೆಲ್ಲ ನಾವೆಲ್ಲ ನಿಯೋಗದ ಮೂಲಕ ಬಂದಿದ್ದೇವೆ. ಕ್ಯಾಮರಾಮನ್ ಲಕ್ಷ್ಮೀಪುತ್ರ ಜೊತೆ ಬಸವರಾಜ್ ಸಂತಮಠ ರಿಪಬ್ಲಿಕ್ ಕಡೆ. ಇದು ನಿಮ್ಮ ಧ್ವನಿ. ನೋಡಿ, ಇದು ನಿಜವಾಗಿ ಪೊಲೀಸ್ ಮಾಡಬೇಕಾಗಿರೋದು. ಇಲ್ಲಿ ಬೇಸರ ಏನಿಲ್ಲ. ನೋಡಿ, ಏನು ಯುವಕನ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ್ದ ಒಂದು ಸ್ಟೋರಿ ನೆನ್ನೆ ನಾವು ತೋರಿಸಿದ್ವಿ. ಬಿಚ್ಚೋ ಬಟ್ಟೆ ಅಂತೇಳಿ ಬಿಚ್ಚಿಸ್ತಾರೆ. ಸೊ ಬಟ್ಟೆ ಬಿಚ್ಚಿ ಹಲ್ಲೆ ಮಾಡಿದ ರೌಡಿಗೆ ಗುಂಡೇಟು. ಪವನ್ ಅಲಿಯಾಸ್ ಕಡಬು ಕಾಲಿಗೆ ಗುಂಡೇಟು. ವಾರಂಟ್ ಇದ್ದರೂ ತಲೆಮರೆಸಿಕೊಂಡಿದ್ದ ಪವನ್ ಬಂಧನಕ್ಕೆ ತೆರಳಿದ್ದಾಗ ಪೊಲೀಸರ ಮೇಲೆ ಹಲ್ಲೆಗೆ ಯತ್ನ ಮಾಡ್ತಾನೆ. ಚಾಕುವಿನಿಂದ ಹಲ್ಲೆ ಮಾಡಲು ಪ್ರಯತ್ನ ಪಡ್ತಾನೆ ಪವನ್. ಆತ್ಮರಕ್ಷಣೆಗಾಗಿ ರೌಡಿ ಕಾಲಿಗೆ ಗುಂಡು ಹಾರಿಸಿದ ಖಾಕಿ. ಜ್ಞಾನಭಾರತಿ ಬಳಿಯ ಉಲ್ಲಾಳ ಬಳಿ ಈ ಶೂಟೌಟ್ ನಡೆದಿದೆ. ನೋಡಿ, ಪೊಲೀಸರಿಗೆ ಎಲ್ಲ ಅವಕಾಶ ಇರುತ್ತೆ. ಈಗ ನೋಡಿ, ಅವನು ಪೊಲೀಸರ ಮೇಲೆ ಅಟ್ಯಾಕ್ ಮಾಡ್ಲಿಕ್ಕೆ ಬರ್ತಾನೆ ಅಂತಂದರೆ ಪೊಲೀಸರ ಮೇಲೆ ಭಯ ಹೋಗಿದೆಯಲ್ವಾ? ಈಗ ನಾನು ಹೇಳಿದ್ದು ಅದನ್ನೇ. ನೀವು ನಾಗಮಂಗಲದಲ್ಲಿ ಕಿರಿಕಿರಿ ಮಾಡುವಂಥ ಸಂದರ್ಭದಲ್ಲಿ ಗುಂಡೇಟೆಲ್ಲ ಬೇಡಪ್ಪ. ಅಲ್ಲಿ
ಒಂದು 4 ಬಾರಿಸಿದ್ದಿದ್ರೆ ಯಾರು ಕಿರಿಕಿರಿ ಮಾಡ್ತಾನೆ, ಹಿಂದೂನೋ ಮುಸ್ಲಿಮೋ ಕಿರಿಕಿರಿ ಮಾಡೋನು, 4 ಬಾರಿಸಿದ್ದಿದ್ರೆ ಅಲ್ಲಿ ಪ್ರಾಬ್ಲಮ್ ಆಗ್ತಾ ಇಲ್ಲ. ಗಣೇಶೋತ್ಸವ ಸಾಂಗೋಪಾಂಗವಾಗಿ ನಡೀತಾ ಇತ್ತು, ಇವತ್ತಿಷ್ಟು ಕಿರಿಕಿರಿ ಆಗ್ತಾ ಇರಲಿಲ್ಲ. ಈಗ ನೋಡಿ, ನಿನ್ನೆ ಒಬ್ಬರನ್ನ ಬಟ್ಟೆ ಬಿಚ್ಚಿದ್ದಾನೆ, ನೀವು ಏನು ಹೇಳ್ತೀರಿ? ಗ್ರೇಟರ್ ಬೆಂಗಳೂರು ಅಂತ ಹೇಳ್ತೀರಿ. ಒಬ್ಬ ಕಾಂಜಿ ಪಿಂಜಿಗಳೆಲ್ಲ ಬಂದು ಈ ಥರ ಜನಸಾಮಾನ್ಯರನ್ನ ನೀವು ಕಿರಿಕಿರಿ ಮಾಡ್ತೀರಿ ಅಂತಂದರೆ ಏನು ಮಾಡಿದ್ರಿ? ಇವತ್ತು ನೀವು ಅವನನ್ನು ಹಿಡಿಯೋಕೆ ಹೋದ್ರಿ, ಅವ ಉಲ್ಟಾ ಮಾತಾಡೋಕ್ಕೆ ಬಂದ, ಗುಂಡು ಹೊಡೆದ್ರಿ. ನಾನು ಅದನ್ನು ಹೇಳ್ತಾ ಇರೋದು. ಇಂಥದ್ದು 4-5 ಆಗಲಿ, 4-5 ಆಗಲಿ. ಐ ಅಗ್ರಿ. ಸಮ್ಟೈಮ್ಸ್ ಏನಾಗುತ್ತೆ ನೋಡಿ, ಇದು ACP ಗಿರೀಶ್ ಅಲ್ವಾ? ಅಲ್ಲ, DCP ಇಬ್ಬರು ಇದ್ದಾರೆ ಅನ್ಸುತ್ತೆ. DCP ಗಿರೀಶ್ ಇದ್ದಾರೆ, ಇವರು DCP ಗಿರೀಶ್ ಮತ್ತು ಇವರ ಅಂಡರಲ್ಲಿ ಚಂದನ್ ಬರ್ತಾರೆ. ACP ನೋಡಿ, ಅಲ್ಲಿ ಇಬ್ಬರು ಇದ್ದಾರೆ, ಅವರ ವ್ಯಾಪ್ತಿಯಲ್ಲೇ ಬಂದಿದೆ. ಗ್ರೇಟ್, ಇದು ಆಗಬೇಕು ಅಂತ ನಾನು ಅದರಲ್ಲಿ ಏನು ತಪ್ಪಿಲ್ಲ. ಹಾಗಂತ ಆ ಪವನ್ ಅಂತವನು ತಿದ್ದುಕೊಂಡ್ರೆ ಭಾಳ ಒಳ್ಳೆಯದು. ಪವನನ್ನು ನೋಡಿ ಅವನ ಫಾಲೋವರ್ಸ್ಗಳು ಬೇಡಪ್ಪ, ಇವನ ಜೊತೆ ಸಹವಾಸ ಬೇಡ, ಕಾಲು ಗೀಲು, ಅವನ ಜೊತೆಗಿದ್ದವ್ರು ಇಲ್ಲ, ನಾವು ಸರಿ ಆಗ್ತೀವಿ, ಸರಿಯಾಗಿನೂ ಗ್ರೇಟ್ ಆಗೋದಕ್ಕೆ ತುಂಬ ಅವಕಾಶ ಇದೆ. DCP ಆಗಿ ACP ಆಗಿ DCP ಗಿರೀಶ್ ಮಾತಾಡಿದರೆ ಕೇಳಿಸ್ಕೊಳ್ಳಿ. ಠಾಣೆಗೆ ಬಂದು ಆತ ಒಂದು ಕಂಪ್ಲೇಂಟನ್ನು ಕೂಡ ಕೊಡ್ತಾನೆ. ಸೊ ಆ ವಿಚಾರದಲ್ಲಿ ಒಂದು ಕಂಪ್ಲೇಂಟು ಕೂಡ ರಿಜಿಸ್ಟರ್ ಆಗಿದೆ. ಸೊ ಮೊನ್ನೆ ಆಗಿರ್ತಕ್ಕಂಥ ಇನ್ಸಿಡೆಂಟಲ್ಲಿ ವಿಶ್ವಾಸ್ ಅನ್ನೋನು ಕೂಡ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾನೆ. ಸೊ ಈಗ 2 ದಿವಸದಲ್ಲಿ ಈತನ ಮೇಲೆ 2 FIR ದಾಖಲಾಗಿದ್ದಾವೆ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ. ಸೊ ಈ ವಿಚಾರದಲ್ಲಿ ನಿನ್ನೆ ರಾತ್ರಿ ಏನು ಕಂಪ್ಲೇಂಟ್ ಆಗುತ್ತೆ ಈ ಒಂದು ನಾಗಾರ್ಜುನದ್ದು ನಮ್ಮ ಕಾಮಾಕ್ಷಿಪಾಳ್ಯ ಪೊಲೀಸ್ ಠಾಣೆಯಲ್ಲಿ, ಆ ವಿಚಾರದಲ್ಲಿ ನಾವು ಒಂದು ಟೀಮ್ ಮಾಡ್ತೀವಿ. ನಮ್ಮ ಕಾಮಾಕ್ಷಿಪಾಳ್ಯ ಇನ್ಸ್ಪೆಕ್ಟರ್ ನಾಗೇಶ್ ಮತ್ತು ಗೋವಿಂದರಾಜನಗರ ಇನ್ಸ್ಪೆಕ್ಟರ್ ಸುಬ್ರಹ್ಮಣ್ಯ ಅಂತೇಳಿ. ಸೊ ಇಬ್ಬರದು ಒಂದು ನೇತೃತ್ವದಲ್ಲಿ ಒಂದು ಟೀಮನ್ನು ಮಾಡಿ ಈತನ ಪವನನ್ನು ಹಿಡಿಯೋದಕ್ಕೆ ನಾವು ಒಂದು ಕಾರ್ಯಾಚರಣೆ ಶುರು ಮಾಡ್ತೀವಿ. ಸೊ ಈ ವಿಚಾರದಲ್ಲಿ ಇವತ್ತಿನ ನಮಗೆ ಸ್ವಲ್ಪ ಸಾಕಷ್ಟು ಮಾಹಿತಿ, ಟೆಕ್ನಿಕಲ್ ಎವಿಡೆನ್ಸ್ ಬೇಸಿಸ್ ಮೇಲೆ ಆತ ಇಲ್ಲಿ ಉಳ್ಳಾಳ ಉಪನಗರದಲ್ಲಿ ಇಲ್ಲಿ ಏನು ಬೆಳಗಿನ ಜಾವ ಇಲ್ಲಿದ್ದಾನಂತ ನಮ್ಗೆ ಗೊತ್ತಾಗುತ್ತೆ. ಯಾಕಂದರೆ ಈ ಒಂದು ಮೊಬೈಲ್ ಲೊಕೇಶನ್ನು ಸುಮಾರು 3:15 ಒಂದು ಸತಿ ಆನ್ ಮಾಡ್ತಾನೆ, ಅದ್ರದ್ದು ಲೊಕೇಶನ್ ಇಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ನಮ್ಮ ಟೀಮುಗೂ ಸುಬ್ರಹ್ಮಣ್ಯ ಟೀಮು ಮತ್ತು ನಮ್ಮ ನಾಗೇಶ್ ಟೀಮ್ ಇಲ್ಲಿ ಬರ್ತಾರೆ, ಬಂದು ಆತನನ್ನು ಇಲ್ಲಿ ಹುಡುಕ್ತಾರೆ. ಬಹುಶಃ ನಮ್ಗೆ ಗೊತ್ತಾಗಿರತಕ್ಕಂಥದ್ದು ಏನಂದರೆ ಇಲ್ಲಿ ಬೆಳಗಿನ ಜಾವ ಇದು ಸ್ವಲ್ಪ ನಿರ್ಜನ ಪ್ರದೇಶ ಆಗಿರೋದ್ರಿಂದ ಇಲ್ಲಿ ಜನ ಎಲ್ಲ ಓಡಾಡೋದು ಬೆಳಗ್ಗೆ. ಮತ್ತು ಒಬ್ಬ ಸಾಮಾನ್ಯ ಪ್ರಜೆ ಆರಾಮಾಗಿ ಓಡಾಡೋಂಗೆ ಭಯ ಯಾರಿಗಿರಬೇಕು ಅಂತಂದರೆ ಈ ಸಮಾಜ ದ್ರೋಹಿಗಳಿಗೆ, ಸಮಾಜ ವಿದ್ರೋಹಿಗಳಿಗೆ ಭಯ ಇರಬೇಕು. ಒಬ್ಬ ಭಿಕ್ಷುಕನಿಗೂ ಭಯ ಇರಬಾರ್ದು. ಯಾಕಂದರೆ ಅವನು ಯಾರಿಗೂ ತೊಂದರೆ ಮಾಡದೆ, ಸಮಾಜಕ್ಕೆ ಏನು ತೊಂದರೆ ಮಾಡದೆ ಬದುಕುವಂಥವನಾಗಿದ್ದರೆ ಒಬ್ಬ ಭಿಕ್ಷುಕನಿಗೂ ಕೂಡ ಭಯ ಇರಬಾರ್ದು. ಭಯ ಇಂಥವ್ರಿಗಿರಬೇಕು. ಸಮಾಜ ದ್ರೋಹಿ ಕೆಲಸಗಳನ್ನು ಮಾಡ್ತೀವಿ. DCP ಗಿರೀಶ್ ಅವರು ಮತ್ತು ACP ಚಂದನ್ ಅವರಿಗೆ ಮತ್ತೊಮ್ಮೆ ನಮ್ಮ ಕಡೆಯಿಂದ ಸಲ್ಯೂಟ್. ಸ್ವಚ್ಛ ಭಾರತ ಅಭಿಯಾನಕ್ಕೆ ನಮ್ಮ ಸಂಪೂರ್ಣ ಬೆಂಬಲ ಇದೆ. ಇನ್ನು ಶಿವಮೊಗ್ಗಕ್ಕೆ ಹೋಗೋಣ. ಶಿವಮೊಗ್ಗದಲ್ಲಿ ಈ ಹಿಂದೂ ಮಹಾಸಭಾ ಗಣಪತಿ ವಿಸರ್ಜನೆ ಇದೆಯಲ್ಲ, ಬಹಳ